ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಉಪ್ಪಡ ಮಟ್ಟಿಗೆ ಯಾವ ಥರ ಮಾಡ್ತೀನಿ. ತುಂಬ ಫುಲ್ ಇಷ್ಟು ಟೈಟ್ ಹಾಕಿದೆ. ನೋಡಿ, ನಾನು ತೆಗಿಯುವ ಈಗ. ಈ ಹಲಸಿನ ತೊಳೆಯನ್ನು ಹಾಕಿ ಸಾಧಾರಣ ಒಂದು 6 ತಿಂಗಳಾಯಿತು. ಅಂದರೆ ತುಂಬ ಉಪ್ಪು ಹಾಕಬೇಕು. ಅಂದರೆ ಒಳ್ಳೆ ಇದು ಹಲಸಿನ ಕಾಯಿಯನ್ನು ತಗೊಳ್ಬೇಕು. ಅಂದರೆ ನಾವು ಕೊಯ್ಯುವಾಗಲೂ ಸಹ ಅದು ಮೇಲಿಂದ ಕೆಳಗಡೆ ಬೀಳಲಿಕ್ಕೆ ಬಿಡಬಾರ್ದು. ಹಲಸಿನ ಕಾಯಿಯನ್ನು ಜಸ್ಟ್ ಅದು ಅಂದರೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಅದನ್ನೆಲ್ಲ ಕೊಯ್ದು, ಹಾಗೆ ಅದು ಚಂದ ಬೆಳೆದಂತಹ ಇದಾಗಬೇಕು ನಮ್ಮ ಹಲಸಿನಕಾಯಿ. ಆದರೆ ಮಾತ್ರ ಈ ಉಪ್ಪಡ ಪಚ್ಚಡಿಗೆ ಅದು ಆಗ್ತದೆ ಯೂಸ್ ಮಾಡಲಿಕ್ಕೆ, ಇಲ್ಲದಿದ್ದರೆ ಬೇಗ ಹಾಳಾಗ್ತದೆ. ಇದನ್ನು ನಾನು 2-3 ಸಲ ಮಾಡಿದ್ದೇನೆ. ಈಗ ನಾನು ಇದು 4ನೇ ಸಲ ಮಾಡೋದು. ಅಂದರೆ ಸ್ವಲ್ಪ ಸ್ವಲ್ಪವೇ ಮಾಡ್ತೇನೆ. ತುಂಬ ಮಾಡಿದರೆ ಅಂದರೆ ಅದು ತುಂಬ ಅಷ್ಟು ತಿನ್ನಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪವೇ ಮಾಡೋದು. ನೋಡಿ, ಹೀಗೆ ಟೈಟಾಗಿ ಮುಚ್ಚಿ ಹಾಕಿ ಇಡಬೇಕು, ಇಲ್ಲದ್ರೆ ಹಾಳಾಗ್ತದೆ. ಇದರಲ್ಲಿ ಉಪ್ಪಿನಂಶ ತುಂಬ ಇರೋದ್ರಿಂದ ಸಾಧಾರಣ ಒಂದು 7-8 ಗಂಟೆಗಳ ಕಾಲ ನೆನೆಸಿ 5-6 ಸಲ ತೊಳೆದು ನಾವು ಯೂಸ್ ಮಾಡಬೇಕಾಗ್ತದೆ. ಹಾಗೆ ಮಸಾಲಕ್ಕೆ ನಾನು ಇಲ್ಲಿ ಬ್ಯಾಡಗಿ ಮೆಣಸು ಮತ್ತು 2-3 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆ, ಮೆಂತೆ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಮಸಾಲೆ ಮಾಡಿಟ್ಟುಕೊಂಡಿದ್ದೇನೆ. ನಂತರ ಅದನ್ನು ಫಸ್ಟಿಗೆ ನಾವು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಬೇಕು. ನಂತರ ತೆಂಗಿನ ತುರಿಯನ್ನು ನೋಡಿ ಇಷ್ಟು ಹಾಕಿದ್ದೇನೆ. ಅದನ್ನು ಹಾಕಿ ಒಂದು ಸಲ ಗ್ರೈಂಡ್ ಅಂದರೆ ಮಿಕ್ಸಿಯಲ್ಲಿ ತಿರುಗಿಸಿದರೆ ಸಾಕು. ನಂತರ ಒಂದು ಬಾಣಲೆಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿ, ಸಾಸಿವೆ ಅದು ಚಟಪಟ ಆದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು, ಹೀಗೆ ನೋಡಿ ನಾನೆಲ್ಲ ಮಾಡ್ತಿದ್ದೇನೆ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನೋಡಿ, ಹೀಗೆ ಚೆನ್ನಾಗಿ ಫ್ರೈ ಆಗ್ತದಲ್ಲ. ನಂತರ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿ ಅದು ಸ್ವಲ್ಪ ಬೆಂದ ನಂತರ ನಾವು ಇದು ಮೊಳಕೆ ಬರಿಸಿದಂಥ ಹೆಸರು ಕಾಳನ್ನು ಹಾಕಬೇಕು. ಹೆಸರು ಕಾಳನ್ನು ಹಾಕಿ 1-2 ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡಬೇಕು. ಅಂದರೆ ಇದು ಸ್ವಲ್ಪ ಟೈಮ್ ತಗೊಳ್ತದೆ. ಮೊಳಕೆ ಬಂದದ್ದು ಸ್ವಲ್ಪ ಬೇಯಲಿಕ್ಕೆ ಟೈಮ್, ಇಲ್ಲದಿದ್ದರೆ ನಿಮಗೆ ಅಂದರೆ ನಾರ್ಮಲ್ ಹೆಸರು ಕಾಳಾದರೆ ರಪ್ಪ ಬೇಯ್ತದೆ. ಇದು ಸ್ವಲ್ಪ ಟೈಮ್ ತಗೊಳ್ತದೆ. ಅದಕ್ಕೋಸ್ಕರ ನಾನು ಫಸ್ಟಿಗೆ ಹಾಕಿದ್ದೇನೆ. ನಂತರ ಅದು ಬೆಂದ ಮೇಲೆ ನಾವು ಹಲಸಿನ ತೊಳೆಯನ್ನು ಚೆನ್ನಾಗಿ ತೊಳೆದು ಹಾಕಬೇಕು. ಅಂದರೆ ಇದರಲ್ಲಿ ನಾವು ಹೆಚ್ಚಾಗಿ ತೊಳಿಬೇಕಾಗ್ತದೆ ಹಲಸಿನ ತೊಳೆಯನ್ನು, ಯಾಕೆಂದರೆ ತುಂಬ ಉಪ್ಪು ಹಾಕಿರ್ತೇವೆ, ಹಾಳಾಗಬಾರ್ದು ಅಂತೇಳಿ. ಮತ್ತು ನಾವಿಲ್ಲಿ ಉಪ್ಪನ್ನು ಯೂಸ್ ಮಾಡಲಿಕ್ಕಿಲ್ಲ ಪದಾರ್ಥ ಮಾಡುವಾಗ, ಯಾಕಂದರೆ ಆಲ್ರೆಡಿ ಜಾಸ್ತಿ ಉಪ್ಪು ಇರ್ತದಲ್ಲ, ಅದಕ್ಕೋಸ್ಕರ. ನೋಡಿ, ಹೀಗೆ ಹಾಕಿದೆ. ಇದು ಕುದಿದ ಸ್ವಲ್ಪ 1-2 ನಿಮಿಷ ನೋಡಿ ಹಾಗೆ ಬೇಯಲಿಕ್ಕೆ ಬಿಡುವ. ನೋಡಿ, 2 ನಿಮಿಷ ಆಯಿತು. ನಂತರ ಹಲಸಿನ ತೊಳೆಯನ್ನು ಹಾಕಿದ್ದೇನೆ ನೋಡಿ. ಹೀಗೆ ಚೆನ್ನಾಗಿ ಮಗುಚಬೇಕು. ನಂತರ ನಾವು ಮಸಾಲ ಮಾಡಿ ಇಟ್ಟಿದ್ದೇವಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ಈಗ ಹಾಕಿ ಸ್ವಲ್ಪ ನೀರನ್ನೆಲ್ಲ ಹಾಕಿ ಹಾಗೆ ಮತ್ತೆ ಪುನಃ ನಾವು ಸಾಧಾರಣ 5 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡಬೇಕು. ಯಾಕಂದರೆ ಇದು ತುಂಬ ಟೈಮ್ ತಗೊಳ್ತದೆ ಬೇಯಲಿಕ್ಕೆ ಸಹ. ಕೆಲವೊಂದು ಬೇಗ ಬೇಯ್ತದೆ, ಕೆಲವೊಂದು ಹಲಸಿನಕಾಯಿ. ಆದರೆ ಈ ಹಲಸಿನಕಾಯಿ ತುಂಬ ಟೈಮ್ ತಗೊಳ್ತದೆ. ಅಂದರೆ ಇದಕ್ಕಿಂತ ಮುಂಚೆ 1 ಸಲ ಮಾಡಿದ್ದೇನೆ, ಹಾಗೆ ಬೆಂದಿರಲಿಲ್ಲ. ಅದಕ್ಕೋಸ್ಕರ ನಾನು 5 ನಿಮಿಷ ಬೇಯಿಸಿದ್ದೇನೆ. ಕೆಲವೊಂದು ಹಲಸಿನಕಾಯಿ ಬೇಗ ಬೇಯ್ತದೆ, ಅಂದರೆ ಸ್ವಲ್ಪ ತೆಳು ಇದ್ದರೆ. ಇದು ನಮ್ಮ ಹೆಲ್ತಿಗೆ ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು. ಇದರಲ್ಲಿ ನಾವು ಅಂದರೆ ಯಾವುದೇ ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಅದಕ್ಕೋಸ್ಕರ
ಹಿಂದಿನ ಕಾಲದಲ್ಲಿ ನೋಡಿ ಇದೇ ಫುಡ್ಡನ್ನು ಜಾಸ್ತಿ ಯೂಸ್ ಮಾಡ್ತಾಯಿದ್ರು. ಮಳೆಗಾಲದಲ್ಲಿ ಎಲ್ಲ ತಿನ್ನಲಿಕ್ಕೆ ಏನು ಇರೋದಿಲ್ಲಲ್ಲ, ಆ ಟೈಮಲ್ಲಿ ಹೀಗೆ ಇದನ್ನೆಲ್ಲ ಮಾಡಿ ತಿಂತಾಯಿದ್ರು. ನಂತರ ಇದನ್ನು ಹೀಗೆ ಒಂದು 2 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಹೀಗೆ ನೋಡಿ, ಹೀಗೆ ಚೆನ್ನಾಗಿ ಕುದಿದ ನಂತರ ಈಗ ಇದು ನಮಗೆ ತಿನ್ನಲಿಕ್ಕೆ ರೆಡಿಯಾಗಿರ್ತದೆ. ತುಂಬ ಟೇಸ್ಟ್ ಆಗ್ತದೆ. ಅಂದರೆ ಸ್ವಲ್ಪ ವ್ಯತ್ಯಾಸ ಬರ್ತದೆ. ಅಂದರೆ ನಾವು ಹೀಗೆ ಡೈರೆಕ್ಟ್ ಹಲಸಿನಕಾಯಿ ಮಾಡೋದಕ್ಕಿಂತಲೂ ಹೀಗೆ ಮಾಡೋದೊಂದು ಸ್ವಲ್ಪ ವೇರಿಯೇಷನ್ ಉಂಟು, ತೊಂದರೆ ಇಲ್ಲ, ಆದರೆ ಒಳ್ಳೆ ಟೇಸ್ಟ್ ಉಂಟು. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ.